ಚಾಚಿಸಲು ಈ ಸಾರ್ಥಕವಿಲ್ಲ ತಿಳಿದೇಳಯ್ಯ ಒಳಮರ್ಮ ತೋರಯ್ಯ ಒಳಮರ್ಮ ತೋರಯ್ಯ ತಳಿನಾಟನೇ ನಿನ್ನ ಸಂಕಲ್ಪವೇನಯ್ಯ ತಳಿನಾಟನೇ ನಿನ್ನ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ನೀನೆಯು ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ನಾರಾಯಣ. ಊರಿನ ಗ್ರಾಮಸ್ಥರ ಎಲ್ಲರ ಸಮ್ಮುಖದಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ, ಈ ದಿವಸ ಸಭೆ ಸಮಾರಂಭ ಮಾಡಿದ ಕಾರಣ ತಾವೆಲ್ಲರೂ ಕೂಡ ಒಟ್ಟಿಗೆ ಬಂದು ನಮ್ಮ ಅತಿಥಿ ಸ್ವೀಕಾರವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವೇದಿಕೆ ಮೇಲೆ ಬಂದು ಒಂದು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ನರಸಿಂಹಮೂರ್ತಿಯವರು ಮತ್ತು ವಿಜಯಮ್ಮನವರು ಸಚಿವವರ ಬೇಳೋ ಬೇಗ ಪ್ರಜೆಗಳ್ವಾರ್ತೆಯ ಸಚಿವವರ ಬೇಳೋ ಬೇಗ ಸಚಿವವರ ಬೇಳು ಬೇಗ ಪ್ರಜೆಗಳ್ವಾರ್ತೆಯ ಸಚಿವವರ ಬೇಳು ಬೇಗ ನೂತನ ಕೃಪೆಯ ಜಗದಿ ಹಜವಿ ನೂತನ ಕೃಪೆಯ ಜಗದಿ ಸುಜನರಾಗಿ ಬಾಳುತ್ತಿರುವರೇ ಸಚಿವವರ ಬೇಳೋ ಬೇಗ ಪ್ರಜೆಗಳ್ವಾರ್ತೆಯ ಸಚಿವವರ ಬೇಳೋ ಬೇಗ ಮಂತ್ರಿ ಯುಕ್ತಂ ಯುಕ್ತಂ ಮರ್ಯಾದ ಯುಕ್ತತೆಯನ್ನು ಗೈದು ಮಂತ್ರಿ ಯುಕ್ತ ಯುಕ್ತವನರಿಯದ ಸುದ್ದಿಗತಿಯನ್ನು ಗೈದು ಗತಿಯಲ್ಲಿ ಗೈದು ವಿದ್ಯುತ್ ಗತಿಯಲ್ಲಿ ಬಾಳ್ವರೇ ಸಚಿವವರ ಬೇಳೋ ಬೇಗ ಪ್ರಜೆಗಳ್ವಾರ್ತೆಯ ಸಚಿವವರ ಬೇಳೋ ಬೇಗ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಆಗಿ
ಪ್ರಜೆಗಳೆಲ್ಲರೂ ಬಹಳ ಸುಖ ಸೌಖ್ಯದಿಂದಿರುವರು, ಅದನ್ನು ತಿಳಿಸು ಮಂತ್ರಿ. ಆಗಬಹುದು ಮಹಾಪ್ರಭು. ಲಾಲಿಸೋ ರಾಜೇಂದ್ರನೇ ನೀ ಜಗವಾರ್ತೆಯ, ಲಾಲಿಸೋ ರಾಜೇಂದ್ರನೇ. ಮಹಾರಾಜರೇ ಮಂತ್ರಿ ಲಾಲಿಸೋ ರಾಜೇಂದ್ರನೇ ನೀ ಜಗವಾರ್ತೆಯ, ಲಾಲಿಸೋ ರಾಜೇಂದ್ರನೇ. ಹಿಡಿತದ ಬೆಳೆಗಳು ರಾಜೆಗಳು ಬೆಳೆಗಳ ಬೆಳೆಯುತ್ತ, ಲಾಲಿಸೋ ರಾಜೇಂದ್ರನೇ. ಮಹಾರಾಜರೇ ಕಳವುಳ್ಳ ವಾರಗೆ, ಕಳವುಳ್ಳ ವಾರಗೆ ಬೆಳೆಗಳು ಪ್ರಜೆಗಳು, ಲಾಲಿಸೋ ರಾಜೇಂದ್ರನೇ. ಈ ಜಗವಾರ್ತೆಯ, ಲಾಲಿಸೋ ರಾಜೇಂದ್ರನೇ. ಸತ್ಯದಿಂದ ಧರ್ಮವ ಮಾಡಿದ್ರೆ ಮಂತ್ರಿ ಸತ್ಯದಿಂದ ಧರ್ಮವ ನಿತ್ಯವೋ ಪಾಲಿಕೆ, ಲಾಲಿಸೋ ರಾಜೇಂದ್ರನೇ. ಶತ್ರು ಶ್ರೀರಂಗನ, ಶತ್ರು ಶ್ರೀರಂಗನ ಪೂಜೆಯ ಮಾಡ್ಬರೋ, ಲಾಲಿಸೋ ರಾಜೇಂದ್ರನೇ. ಜಗವಾರ್ತೆಯ, ಲಾಲಿಸೋ ರಾಜೇಂದ್ರನೇ. ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಬೆಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವುದು, ಅದು ಅಲ್ಲದೆ ಕಾಮ ಕ್ರೋಧ ಮದ ಮತ್ಸಾದಿಗಳ ತೊರೆದು ಸದಾ ಕಾಲದಲ್ಲಿಯೂ ಆ ಶ್ರೀಹರಿಗೂ ನೆಲೆಸುತ್ತಿರು. ಮತ್ತೇನಪ್ಪಳೆ ಕಾಲ ಕಾಲಕ್ಕೆ ಬೆಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು, ಅದು ಅಲ್ಲದೆ ಆ ಶ್ರೀಮನ್ನಾರಾಯಣನನ್ನು ಸದಾ ಕಾಲದಲ್ಲಿ ಪ್ರೀತಿಸುತ್ತಾರೆ ಮಹಾಪ್ರಭು. ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಆಗಬಹುದು ಮಹಾಪ್ರಭು. ಸೈನ್ಯಾಧೀಕ್ಷರೇ ಪೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಪೇಳೈ ಸೈನ್ಯಾಧೀಕ್ಷರೇ ಸುತ್ತಲಿರುತ್ತಿರ ಕ್ಷೇತ್ರು ರಾಜರು ಸೈನ್ಯಾಧೀಕ್ಷರೇ ಸುತ್ತಲಿರುತ್ತಿರ ಕ್ಷೇತ್ರು ರಾಜರು ಕಪ್ಪ ಕಾಣಿಕೆ ತಂದೋಪಿಸುತ್ತೀರ್ಪರೇ ವೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ವೇಳೈ ಸೈನ್ಯಾಧೀಕ್ಷರೇ ನರರು ನೀರುತ ಪರಮ ಧರ್ಮ ಸೈನ್ಯಾಧೀಕ್ಷರೇ ನರರು ನೀರುತ ಪರಮ ಧರ್ಮ ಚರಣೆಯಿಂದಲೇ ಮುರಗಾರನ ಭಜನೆಯನ್ನ ವರದಿ ಭಜಿಸುತ್ತೀರ್ಪರೇ ವೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ವೇಳೈ ಸೈನ್ಯಾಧೀಕ್ಷನೇ ನೀನು ಆಳುವ ರಾಜ್ಯದಲ್ಲಿ ನಿನ್ನ ಸೈನ್ಯವು ಯಾವ ರೀತಿಯಲ್ಲಿ ಇಟ್ಟಿರುವುದು ಅದನ್ನು ತಿಳಿಸು.
ವಚನಿಗ ಕೋಪ ಸಲ್ಲಿಸೆಂದೆಯೋ ಕಪ್ಪು ನನ್ನ ಸೈನ್ಯ ಪರರಾಜರು ಗೆದ್ದು ಕಪ್ಪ ಕಾಡಿಗೆ ತಂದು ನಮ್ಮ ರಾಜಮಂಡಲದಲ್ಲಿ ಒಪ್ಪಿಸಿದರು. ಅಪ್ಪಣೆ. ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಕುಳಿತುಕೋ. ನಿನ್ನಂತ ಮಂತ್ರಿಯು ಈತನಂತ ಅಸಹಾಯ ಸೂರನಾದ ಸೈನ್ಯಾಧೀಕ್ಷನು ನನ್ನ ರಾಜ್ಯದಲ್ಲಿ ಇರುವಾಗ ನನಗೂ ಈ ನನ್ನ ರಾಜ್ಯಕ್ಕೂ ಕುಂದು ಕೊರತೆಗಳೆಂದರೇನು? ನಿಮ್ಮನ್ನ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಸಾಕು, ದಯವಿಟ್ಟು ಆಯ್ತು ಬಿಡ್ತೀನಿ ಈಗ. ಧರೆಯಾಳು ಧನ್ಯನಾದೆನು ಮಂತ್ರಿ ಸೈನ್ಯಾಧಿಕಾರಿ. ಧರೆಯಾಳು ಧನ್ಯನಾದೆನು ವರ ಮಂತ್ರಿ ಸೈನ್ಯಾಧಿಪರಿರುವ ತನಕ. ಧರೆಯೋಳು ಧನ್ಯನಾದೆನು ಮಂತ್ರಿ ಸೈನ್ಯ ಸನ್ನುದರೆ ಉನ್ನತ ತೊಳ್ವಂದನೆಯೊಳಿಂದುಗನ ಮಂತ್ರಿ ಸೈನ್ಯಾಧಿಕಾರಿ. ಸನ್ನುದರೆ ಉನ್ನತ ತೊಳ್ವಂದನೆಯೊಳಿಂದುಗನ ಸನ್ನುದರೆ ಉನ್ನತ ತೊಳ್ವಂದನೆಯೊಳಿಂದುಗನ ಚಂದ್ರನನ್ನು ಮಡಿಸಿದ ಮಂತ್ರಿ ಸೈನ್ಯಾಧಿಕಾರಿ. ಚಂದ್ರನನ್ನು ಮಡಿಸಿದ ಧನ್ಯತೆಯೊಳು ಧರೆಯೊಳು ಧನ್ಯನಾದೆನು ವರ ಮಂತ್ರಿ ಸೈನ್ಯಾಧಿಪರಿರುವ ತನಕ. ಧರೆಯೊಳು ಧನ್ಯನಾದೆನು ಧರೆಯೊಳು ಧನ್ಯನಾದೆನು ಧರೆಯೊಳು ಧನ್ಯನಾದೆನು ಮಂತ್ರಿ ಸೈನ್ಯಾಧಿಕಾರಿ. ನಿನ್ನಂತ ಮಂತ್ರಿಯು ಈತನಂತ ಅಸಹಾಯ ಸೂರನಾದ ಸೈನ್ಯಾಧೀಕ್ಷನು ನನ್ನ ರಾಜ್ಯದಲ್ಲಿ ಇರುವಾಗ ನನಗೂ ಈ ನನ್ನ ರಾಜ್ಯಕ್ಕೂ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೇಟದಲ್ಲಿ ಕುಳಿತುಕೊಳ್ಳಿ. ನಾನು ಕಳ್ಸೋ ತಕ್ಕೊಂಬಿಟ್ಟು ಬರ್ರಿ. ಈ ದಿನವಾದರೂ ನನಗೆ ಎಡಗಣ್ಣು ಎಡಭುಜವೂ ಅದರುತ್ತಿರಲು ಕಾರಣವೇನು ಮಂತ್ರಿ? ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ಪುರೋಹಿತರನ್ನು ಕರೆಸಿ
ವಿಚಾರವನ್ನು ಮಾಡೋಣ ಮಹಾಪ್ರಭು. ಮಂತ್ರಿಯವರೇ, ಆಯ್ತು. ಹಾಗಾದ್ರೆ ನಮ್ಮ ಅರಮನೆಯಲ್ಲಿರುವ ಪಂಡಿತತ್ವ ಬರಬರ ಮಾಡಿ. ಬಿಡು ಆಚೆಗೆ ಹೋಗ್ಬಿಡ್ತೀನಿ ಎಲ್ಲಪ್ಪ ಸುಸ್ತಾಗ್ತದೆ ನಂಗೆ. ಅದಪ್ಪ ಎಲ್ಲದದು? ಹೊರಟ್ಬಿಟ್ಟವ್ರೆ ಅನ್ನ ನಾಸ್ತ ಮಾಡಕ್ಕೆ. ರೇ ಸ್ವಾಮಿ ಎಲ್ಲ ಹೊರಟಿದ್ದೀರಾ? ಬನ್ನಿ ಇದಕ್ಕೆ ಹೋಗ್ತಾ ಇದ್ದೀವಿ ಸ್ವಾಮಿ. ಎಲ್ಲಿಗೆ? ಇವತ್ತು ರಾಜ ಮನೆಗೆ ನವರ ಪೂಜೆ ಹೋಗ್ತಾ ಇದ್ದೀವಿ ಸ್ವಾಮಿ. ಓ, ನೀವು ಒಕ್ಕಿದ ಮನೆ ಒಂದು ಉದ್ಧಾರ ಆಗಲ್ಲ.
ನಮ್ಮ ಅಪ್ಪನ ಉದ್ಧಾರ ಆಗಲ್ಲ. ಯಾಕ್ರಿ ಇಂತ ಯಾಕ್ರಿ ಮಾತಾಡ್ತಿ? ಸ್ವಾಮಿ, ಈ ತರ ಮಾತಾಡ್ತೀರ? ಬನ್ನಿ ಸ್ವಾಮಿ. ಅಲ್ಲ ಕಣ್ರಿ, ಹೋಗಿ ವಸ್ತು ಇಷ್ಟಿಚೆ ಇಸ್ಕೊಂಬಂದ್ರು ಪರವಾಗಿಲ್ಲ. ಓಂ ನಮಃ ಶಿವಾಯ ಅದ್ಕ ಹಾಕು, ಓಂ ನಮಃ ಶಿವಾಯ ಇದ್ಕ ಹಾಕು ಅಂತ ಅವ್ರ ಮನೆ ಬಿಡ್ತಾರೇನ್ರಿ ಇವ್ರು? ರೇ ನೀನ್ ಯಾವ ಭಟ್ರು ನೀನ್ರಿ? ಆ? ನೀನ್ ಯಾರ್ರಿ? ನಾನಾ ಹಾ. ಈ ನಮ್ಮ ಅಪ್ಪನ ಒಬ್ಬನ್ ಸಾಕ್ಯಂಡ್ರ ಸಾಕು. ನಿನ್ಗೊಬ್ಬನಿಗೇನ ಇರೋದು? ಹಾ, ಇನ್ಯಾರಿಗೂ ಇಲ್ವಾ ನಿಮ್ಮ? ಎಲ್ಲ ಹೊರಟಿದ್ದೀರಾ? ನಾವೆಲ್ಲ ಹೋಗ್ತಾ ಇದೀವ್ರಿ, ಹೊರಗೆ ಹೋಗ್ತಾ ಇದೀವಿ. ಹೊರ್ಗ ಹೋಗ್ತಾ ಇದ್ದೀವಿ, ಮತ್ತೆ ಇಲ್ಲಿಗೆ ಯಾಕೆ ಬಂದೆ ಹೊರ್ಗ ಹೋಗಕ್ಕೆ? ಮನೆ ತವ, ಮನೆ ತವ. ಸ್ವಾಮಿ, ಹೊರಗೆ ಅಲ್ಲ ಸ್ವಾಮಿ. ಹಾ, ಹೊರಗಡೆ ಹೋಗ್ತಾ ಇದ್ದೀವಿ. ಕದ ತಕೊಂಡು ಒಳಗೆ ಹೋಗೋದು ಅಂತಲ್ಲ. ಸ್ವಾಮಿ, ಹಾ? ರಾಜರ ಮನೆಗೆ ಇದು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ರಾಜನ ಮನೆಗೆ ಸೂತ್ ಕರ್ಸ್ಕೊಂತಾರಂತ ಇವತ್ತು. ಏನು ಕೇಳ್ತಾರಪ್ಪ ಅಲ್ಲ ಕಿವುಡ ಇದ್ದಾರೆ, ಎಲ್ಲರೂ ಹಿಡ್ಕೊಂಡ್ಬಂದಿದ್ದೀವಿ ಬಿಡ್ರಿ. ಇವ್ರು ಅವ್ರು ನೋಡ್ರಿ, ಇವ್ರು ಹಿಡ್ಕೊಂಡ್ ಹಾರಾಕ್ಬೇಡ್ರಿ. ರೇ ಸ್ವಾಮಿ, ನಾನಿರೋರು ತೋರ್ದೂರ ಅವ್ರು ಜಲ್ ಜಲ್ ಹೇಳಿರೋರ ನಾಳೆ ಬೈತಾವ್ರೆ. ಯಾಸಿಮೆ ಬ್ರಾಹ್ಮಣರು ಅಂತ ಹೇಳಿರೋರು. ಏ ಬ್ರಾಹ್ಮಣ್ರ ಸುಮ್ಮನೆ ನಿಂತ್ಕೊಂಡಿದ್ರೆ ಹೇಳಿರೋರು. ಏನಾಗ್ಬೇಕ್ರಿ? ನಮ್ಮ ಸಂಸಾರ ಏಳುವಾಗಿದೆ ಸ್ವಾಮಿ, ನಮ್ಮ ಸಂಸಾರ ಏಳುವಾಗಿದೆ. ಆ ನಮ್ಮ ಸಂಸಾರ ಏಳುವಾಗಿದೆ ಸ್ವಾಮಿ. ಓ, ಇವ್ರ ಸಂಸಾರದಾಗೆಲ್ಲ ಯೋತ್ಕೊಂಡ್ಬಿಟ್ಟವ್ರಂತೆ. ಆ? ಆ? ಜಾಸ್ತಿ ಹೆಣ್ತಿದ್ರು, ಜಾಸ್ತಿ ಮಕ್ಕಳುಗಳು ಸ್ವಾಮಿ ನಂಗೆ. ಓಹೋ, ಈ ಕಾಲದಾಗ ಹೌದು ಸ್ವಾಮಿ. ಅದಕ್ಕೆ ಮುಂಡೆ ಮಗೆಲ್ಲ ಸೋಸ್ಕೊಂಡ್ಬಿಟ್ಟವನೆ. ಸ್ವಾಮಿ, ಹಾ. ಅದೇ ಅಲ್ರ ಹಾ. ನಂಗೆ ಹೇಳ್ತಿದ್ದೀರಿ ಎಷ್ಟು ಜನ ಗೊತ್ತಾ? ಎಷ್ಟ್ ಜನ? 12 ಜನ ಸ್ವಾಮಿ. ಓಹೋ, ಹಂಗ ಸೂತ್ಕೋಕ್ ಯಾರು ಹೇಳಂಗಿಲ್ಲ. 12 ಜನ ಸ್ವಾಮಿ. ಅವ್ರ ಮುಗಿಸ್ಕೊಂಡ್ಬಿಡ್ತಾರೆ. ಸ್ವಾಮಿ, ಅದಾಗಿರ್ಲ. ಹಾ. 12 ಜನಕ್ಕೆ ಮಕ್ಳು ಎಷ್ಟು ಅಂತ ಕೇಳಿರ ನೀವು? ಯಪ್ಪ. ಒಂದೊಂದು ಡಜನ್ ಸ್ವಾಮಿ. ಬೇಡ ಬಿಡಿ, ಲೈಟ್ ಬೆಳಕಾಗ ಏನು ಬೇಡ ನಿನ್ ಮಕ್ಳ ಕತೆ. ಏ. ಸ್ವಾಮಿ, ತಾವೆಲ್ಲ ಹೊರಟಿದ್ದೀರಾ? ನಾವೆಲ್ಲ ಹೋಗ್ತಾ ಇದೀವಿ ಕಣ್ರಿ. ಎಲ್ಲಿಗೆ? ರಾಜ ಮಹಾರಾಜರ ಮನೆಗೆ ಹಾ. ಹೋಗ್ತಾ ಇದೀವಿ. ಬನ್ನಿ, ಬರ್ತೀರಾ ನೀವು? ಹೇಗೇನ್ರಿ? ನಡೆಯವ್ವ. ನೋಡ್ರಿ, ಅದಿರ್ಲಿ, ಸ್ವಾಮಿ, ರಾಜ ಮಹಾರಾಜ ಮುಂದೆ ಓದ್ತಾ ಇದ್ದೀರಾ? ಹೋಗಕ್ಕಿಂತ ಮೊದ್ಲು ಏನಾರ ಚಟ ಉಂಟಾ ನಿಮ್ಗೆ? ಬಾಳ ಉಂಟಿರಿ. ಏನ್ ಚಟ ಉಂಟು? ಎಲ್ಲ ಉಂಟ್ರಿ. ಏನೇನ್ ಎಲ್ಲ ಅಂದ್ರೆ ಅಷ್ಟೊಂದು ಅಲ್ಲ ರೀ. ಯಾವ್ದನ ಒಂದ್ ಮುಂಡೆ ಹೇಳ್ರಿ, ನಿಮ್ ಮುಂಡ 3 ತಾರೀಕು ಬ್ರಾಹ್ಮಣರಂತೆ ಮುಂಡೆ ಸಹವಾಸ ಮಾಡ್ಯವ್ರೆ. ಅಲ್ಲ ಕಣ್ರಿ, ಗರ್ತೇರ್ ಸಹವಾಸ ಅಲ್ವ ಮಾಡೋದು? ಉಂಡೆನೆ ಸೇರಿ ನಿಮ್ ಕಿವುಡ್ವಷ್ಟು ಬೆಂಕಿ ಇಕ್ಕ ಹಾ. ಉಂಡೆನೆಸೆ ಕಣಯ್ಯೋ. ಓಹೋ, ಉಂಡೆನಾ? ಹೌದು ಸ್ವಾಮಿ. ಸ್ವಾಮಿ, ತಿಕ್ಕಿ 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 ಸರ್ ಸ್ವಾಮಿ ಇದು. ಎಂತದು? ತಿಕ್ಕಿ ತಿಕ್ಕಿ ಇಲ್ರಿ, ಇವಾಗ ನಿಮ್ಗೆ ಚಟ ಉಂಟಲ್ವಾ? ನೋಡಿ, ನಾನು ಹಾಗೆ ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದೆ. ಆ ಬಸ್ಸಲ್ಲಿ ಬರ್ತಾ ಇದ್ದೆ ಕಣ್ರಿ. ಆಗ ಇಂಥದ್ದೊಂದು ಹುಡುಗ ಏ ಮುಂಡೆನೆಸೆ 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 ಅಂತ ಮಾಡ್ತಿದ್ದ ಕಣ್ರಿ. ರೇ ಏನ್ರಿ? ಪಾಪ ಬಾರ ಇಲ್ಲಿ ಹಿಂದೆ ಇದನ್ನ ತಾಂಡ್ ಏನ್ ಮಾಡ್ಕೋಬೇಕು ಅಂದೆ. ರೇ ಸ್ವಾಮಿ, ಬ್ರಾಹ್ಮಣರು ಯಾಕ ಹಿಂದ್ ಕೊಡೋ ತರ್ಕಂಡ್ರಿ. ಹೇಳಿ ಸ್ವಾಮಿ. ರೇ ಬರ್ರಿ ಇಲ್ಲಿ, ಬನ್ನಿ ಸ್ವಾಮಿ. ಬರ್ರಿ ಇಲ್ಲಿ. ರೇ ಬರ್ರಿ ಇಲ್ಲಿ ರೇ. ಏನ್ರಿ? ಬರಲ್ಲ ಕಣ್ರಿ ಬ್ರಾಹ್ಮಣ. ನೋಡಿ ಏನಂದ್ರೆ ಗೊತ್ತಾ, ಈ ನೆಸೆ ತಾಂಡೋಗಿ ಏನ್ ಮಾಡು ಅಂದ್ರೆ ಗೊತ್ತಾ? ಏನ್ ಮಾಡೋದು? ನೋಡ್ರಿ, ತಿಕ್ಕಿ 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 ತಿಕ್ಕ ತಿಕ್ಕ. ರೇ ಬರ್ರಿ, ಹಂಗಲ್ಲ ಬರ್ರಿ, ಇಲ್ಲ ಒಂಚೂರು ಕುಂತ್ಕೊಳ್ಳೋಣ. ಹಂಗ ಹ್ಞೂನ್ರಿ. ಕೊಡ್ರಿ ಸ್ವಾಮಿ, ಕೊಡ್ರಿ ಇಲ್ಲಿ. ಸಿಂಧೂರ ಹೋಗಿ ಕೊಡ್ರಿ. ತಾಡ್ರಿ ಕಳಿ ಸ್ವಾಮಿ, ಕಳಿ ಸ್ವಾಮಿ. ತಾಡ್ರಿ ತಾಡ್ರಿ ಕೊಡ್ರಿ ಕೊಡ್ರಿ ಇಲ್ಲಿ. ತಾಡ್ರಿ. ಸಿಕ್ಕ್ರಿ ಕುತ್ಕೊಳ್ರಿ. ಸಿಕ್ಕ್ರಿ ಸಿಕ್ಕ್ರಿ. ಏರಿಸ್ರಿ ಏರಿಸ್ರಿ. ನಾವ್ ಬಂದ್ ಬಹಳ ಕಾಲ ಆಯ್ತು. ಹೊಟ್ಬಿಡೋಣಲ್ವಾ? ಸೀದಾ ರಾಜ ಮನೆ ಹೊಟ್ಬಿಡೋಣ. ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾಗಲು ಹೊರಡುವೆವು.
ಪಾಲಿಸಬೇಕು ದಾಸಿಯ ಒಳಗೆ. ಜಯವಾಗಲಿ ಮಗ ರಾಜರೇ ನಿಮಗೆ, ಜಯದಿ ಪಾಲಿಸಬೇಕು ದಾಸಿಯ ಒಳಗೆ. ಜಯದಿ ಪಾಲಿಸಬೇಕು ದಾಸಿಯ ಒಳಗೆ. ಪಂಡಿತೋತ್ತಮರಿಗೆ ನಮಸ್ಕರಿಸಿದೆ. ರಾಜೇಂದ್ರ ನೀನು ಮಂಗಳವಾರ ಪಂಡಿತೋತ್ತಮರೇ ಕೂಗೋ ಹಂಗೆ ನಮಸ್ಕಾರ ಮಾಡ್ತಾರೆ. ಕಾಲಿ ನಮಸ್ಕಾರ. ಹೋಗು ಹೋಗು ಹೋಗು. ರಾಜೇಂದ್ರ ನಮ್ಮನ್ನು ಕರೆಸಿದ ಕಾರಣವೇನು? ಪಂಡಿತೋತ್ತಮರೇ, ಈ ದಿವಸ ನನಗೆ ಎಡಗಣ್ಣು ಎಡ ಭುಜವೂ ಒದರುತ್ತಿರುವುದು. ಆದ್ದರಿಂದ ಆ ನವಗ್ರಹದ ವಿಚಾರವನ್ನು ಕೇಳಬೇಕೆಂದು ಅಪೇಕ್ಷಿಸಿರುವೆನು. ದಯವಿಟ್ಟು ಆ ನವಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ರಾಜೇಂದ್ರ, ನಾವು 9 ಗ್ರಹದ ವಿಚಾರವನ್ನು ತಿಳಿಸುವು. ನೀನು ಒಂದೊಂದು ಗ್ರಹಕ್ಕೆ ಒಂದೊಂದು ತರವಾದ ಪೂಜೆಯನ್ನು ಮಾಡಿಸಿದ್ದೆ. ಆದರೆ ನಾವು ಒಬ್ಬೊಬ್ಬರು ಒಂದೊಂದು ತರವಾದ ಗ್ರಹದ ವಿಚಾರವನ್ನು ತಿಳಿಸುವು. ರಾಜೇಂದ್ರ ಪಂಡಿತೋತ್ತಮರೇ, ತಾವು ಹೇಳಿದ ಹಾಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ತರವಾದ ಪೂಜೆಯನ್ನು ಸಲ್ಲಿಸುವೆನು. ದಯವಿಟ್ಟು ತಿಳಿಸುವಂತರಾಗಿ. ರಾಜೇಂದ್ರ, ನಾನು ಮನವ ಗ್ರಹವಾದ ಸೂರ್ಯಗ್ರಹದ ವಿಚಾರವನ್ನು ಹೇಳುವೆನು, ಕೇಳು. ಹೇಳುವಂತರಾಗಿ ಪಂಡಿತೋತ್ತಮರೇ. ಎದರುಚಿ ನೋಡು ನೋಡು ಹರಗೂರು ಭಜನೆ ಮಾಡು. ರಾಜೇಂದ್ರ ಪಂಡಿತೋತ್ತಮರೇ, ಹೇಳುವಂತರಾಗಿ. ಎದರುಚಿ ಎಂತ ರುಚಿ, ಎದರುಚಿ ನೋಡು ನೋಡು ಹರಗೂರು ಭಜನೆ ಮಾಡು. ರಾಜೇಂದ್ರ ಪಂಡಿತೋತ್ತಮರೇ, ಹೇಳುವಂತರಾಗಿ. ಹರಗೂರು ಭಜನೆ ಮಾಡು, ಪಂಚಾಕ್ಷರಿ ಧ್ಯಾನವ ಮಾಡು. ಹರಗೂರು ಭಜನೆ ಮಾಡು, ಪಂಚಾಕ್ಷರಿ ಧ್ಯಾನವ ಮಾಡು. ಪರಮ ಪಂಚಾಕ್ಷರಿ ಪರಮ ಪಂಚಾಕ್ಷರಿ ಪರಮ ಪಂಚಾಕ್ಷರಿ ಜಪಿಸಲು ಮನದೆ. ಪಂಡಿತೋತ್ತಮರೇ, ಹೇಳುವಂತರಾಗಿ. ಕಾಯಿ ಕಾಯಿ ಕಾಯಿ. ರಾಜೇಂದ್ರ ಪಂಡಿತೋತ್ತಮರೇ, ಹೇಳುವಂತರಾಗಿ. ಕಾಯಿ ಕಾಯಿ ಕಾಯಿ. ಬೆಟ್ಟ ಮಹಾರಾಜ. ಕಾಯಿ 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 ತಿಳಿದವನೇ ಬಾಯಿ ತಿಳಿಯದಿದ್ದರೆ ಇವರು, ತಿಳಿಯದಿದ್ದರೆ ಇವರು, ತಿಳಿಯದಿದ್ದರೆ ಇವರು ಬೀದಿಯ ನಾಯೆ. ಬೆಲ್ಲ ಬೆಲ್ಲ ಬೆಲ್ಲ. ರಾಜೇಂದ್ರ ಪಂಡಿತೋತ್ತಮರೇ, ಹೇಳುವಂತರಾಗಿ. ಬೆಲ್ಲ ಬೆಲ್ಲ ಬೆಲ್ಲ. ಬೆಲ್ಲ 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 ತಿಳಿದವನೇ ಬಲ್ಲ, ತಿಳಿಯದಿದ್ದರೆ ಇವನು, ತಿಳಿಯದಿದ್ದರೆ ಇವನು, ತಿಳಿಯದಿದ್ದರೆ ಇವನು ಮಾನವ ಜನ್ಮವಲ್ಲ. ರಾಜೇಂದ್ರ ಪಂಡಿತೋತ್ತಮರೇ, ಹೇಳುವಂತರಾಗಿ. ಚಿಟುನಾಲೆ ಜನ. ರಾಜೇಂದ್ರ ಪಂಡಿತೋತ್ತಮರೇ, ಹೇಳುವರಾಗಿ. ಚಿಟುನಾಲೆ ಜನ, ಚಿಟುನಾಲೆ ಜನ ಮೂಲ ಬಿದಂದನ ಪರಮ ಪಂಚಾಕ್ಷರಿ, ಪರಮ ಪಂಚಾಕ್ಷರಿ ಪರಮ ಪಂಚಾಕ್ಷರಿ ಜಪಿಸಲು ಮನಸೆ. ರಾಜೇಂದ್ರ ಪಂಡಿತೋತ್ತಮರೇ, ಮನ್ನೇ ಗ್ರಹವಾದ ಸೂರ್ಯಗ್ರಹವಾದನು ರಾಜಮನೆತನಕ್ಕೆ ಸೇರಿದ ಗ್ರಹ. ಈ ಸೂರ್ಯಗ್ರಹವನ್ನು ಸೂರ್ಯಗ್ರಹಕ್ಕೆ ಗೋಧಿಯನ್ನಿಟ್ಟು ಭಯಭಕ್ತಿಯಿಂದ ನೈವೇದ್ಯದಿಂದ ಫಲಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿಸಿದ್ದೆ. ಆದರೆ ಒಳ್ಳೆಯ ಶುಭದಾಯಕ ಫಲವನ್ನು ಕೊಟ್ಟು ಕಾಪಾಡುವರು ರಾಜೇಂದ್ರ. ಪಂಡಿತೋತ್ತಮರೇ, ನೀವು ಹೇಳಿದ ಹಾಗೆ
ಆ ಸೂರ್ಯ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಂತ್ರಿಯವರಿ, ಆ ಸೂರ್ಯ ದೇವರಿಗೂ ಒಂದು ಪೂಜೆಯನ್ನು ಮಾಡಿಸುವಂತನಾಗು. ಸೂರ್ಯ ಗ್ರಹದ ಪಾದ ಗೋವಿಂದ ರಾಜೇಂದ್ರ, ಪಂಡಿತ ತಮ್ಮರೇ, ಎರಡನೇ ಗ್ರಹವಾದ ಚಂದ್ರಗ್ರಹದ ವಿಚಾರವನ್ನು ತಿಳಿಸಿದ್ದೀರಿ. ಹೇಳುವಂತರಾಗಿ ಕೇಳುವೆನು. ಚಂದ್ರಗ್ರಹವು ಶಾಂತಿ ಸ್ವರೂಪನು. ಇವನಿಗೆ ಬಹಳ ಭಯ ಭಕ್ತಿಯಿಂದ ನಯ ವಿನಯದಿಂದ ಫಲ ಪುಷ್ಪಾದಿಗಳಿಂದ ಪೂಜೆ ಮಾಡಿಸಿದ್ದೆ. ಆದರೆ ಒಳ್ಳೆಯ ಶುಭದಾಯಕ ಫಲಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಪಂಡಿತೋತ್ತಮರಿ, ಆ ಚಂದ್ರನ ಗ್ರಹ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಂತ್ರಿಯವರೇ, ಮಹಾಪ್ರಭು, ಆ ಚಂದ್ರದೇವರಿಗೂ ಒಂದು ಪೂಜೆಯನ್ನು ಮಾಡಿಸುವಂತನಾಗ ಆಗಬಹುದು ಮಹಾಪ್ರಭು. ಮುಂದಿನ ಗೋವಿಂದ ರಾಜೇಂದ್ರ, ಮೂರನೇ ಗ್ರಹವಾದ ಆ ಮಂಗಳ ಗ್ರಹದ ವಿಚಾರವನ್ನು ಹೇಳುವಂತರಾಗಿ ಕೇಳುವೆನು. ಅಂಗಾರಕ ಬಂಗಾರ ಗುಣ ಸಂಪನ್ನ. ರಾಜೇಂದ್ರ, ಪಂಡಿತೋತ್ತಮರೇ, ಹೇಳುವರಾಗಿ ಅಂಗಾರಕ ಬಂಗಾರ ಗುಣ ಸಂಪನ್ನ. ರಾಜೇಂದ್ರ, ಪಂಡಿತೋತ್ತಮರೇ, ಹೇಳುವಂತರಾಗಿ ಬೋಧದಾಯಕ ಮಂಗಲ ರಾಜೇಂದ್ರ, ಪಂಡಿತೋತ್ತಮರೇ, ಹೇಳುವಂತರಾಗಿ ಬೋಧದಾಯಕ ಮಂಗಲ ಅಂಗಾರಕ ಬಂಗಾರ ಗುಣ ಸಂಪ
ಸತ್ಯವ್ರತ ಮಹಾರಾಜ ರಾಜೇಂದ್ರ, ಪಂಡಿತೋತ್ತಮರೇ, ಈ ಮಂಗಳಗ್ರಹವಾದರೂ ಮಾನವರ ಆಶೆಗೆ ಒಲಿದಿದ್ದಾದರೆ ಉದರ ಬಾವಿ, ಬೆನ್ನು ಪಡಿ, ವಾಯುಗಳ ಅಪಾತವಾಗುವುದು. ಆದ್ದರಿಂದ ಈ ಮಂಗಳ ಗ್ರಹಕ್ಕೆ ಮಂಗಳ ದಿವಸ ಒಂದು ಪೂಜೆಯನ್ನು ಮಾಡಿದಾದ್ರೆ ಒಳ್ಳೆ ಮಂಗಳದಾಯಕ ಫಲವನ್ನು ಕೊಟ್ಟು ಕಾಪಾಡುವುದು ರಾಜೇಂದ್ರ. ಪಂಡಿತೋತ್ತಮರೇ, ನೀವು ಹೇಳಿದ ಹಾಗೆ ಆ ಮಂಗಳ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಂತ್ರಿಯವರೇ, ಆ ಮಂಗಳ ದೇವರಿಗೂ ಒಂದು ಪೂಜೆಯನ್ನು ಮಾಡಿಸುವಂತ ಮಹಾಪ್ರಭು. ಮುಂದಿನ ಮಂಗಳ ದೇವರ ಪಾದಾರವಿಂದ ಗೋವಿಂದ ಪಾರ್ವತಾಪದೇ. ರಾಜೇಂದ್ರ, ಪಂಡಿತೋತ್ತಮರೇ, ಗ್ರಹವಾದ ಬುಧನ ವಿಚಾರವನ್ನು ಹೇಳುವೆನು ಕೇಳು. ಹೇಳುವಂತರಾಗಿ ಪಂಡಿತೋತ್ತಮರೇ. ರಾಜೇಂದ್ರ, ಪಂಡಿತೋತ್ತಮರೇ, ಕರೆಯರ ಪ್ರೇಮ ಪುತ್ರನೋ. ರಾಜೇಂದ್ರ, ಪಂಡಿತೋತ್ತಮರೇ, ಹೇಳುವರಾಗಿ. ಕರೆಯರ ಪ್ರೇಮ ಪುತ್ರನೋ, ಭೋಗ ಭಾಗ್ಯ ಕೊಡುವನಯ್ಯ. ರಾಜೇಂದ್ರ, ಪಂಡಿತೋತ್ತಮರೇ, ಹೇಳುವಂತರಾಗಿ. ಭೋಗ ಭಾಗ್ಯ ಕೊಡುವನಯ್ಯ. ವಾರಿದಾಗಿನೇ ವಾಣಿಯ ಹೋವನೋ. ರಾಜೇಂದ್ರ, ವಾರಿದಾಗಿನೇ ವಾಣಿಯ ಹೋವನೋ. ಪಂಡಿತೋತ್ತಮರೇ, ಹೇಳುವಂತರಾಗಿ. ಪಂಡಿತೋತ್ತಮರೇ, ಹೇಳುವಂತರಾಗಿ. ಪಂಡಿತೋತ್ತಮರೇ, ಹೇಳುವಂತರಾಗಿ. ರಾಜೇಂದ್ರ, ಪಂಡಿತೋತ್ತಮರೇ, ಬುಧ ಗ್ರಹವಾದರೂ ಬುದ್ಧಿದಾಯಕ ಗ್ರಹವಾದ್ದರಿಂದ ಈ ಬುಧ ಗ್ರಹನಿಗೆ ಭಯ ಭಕ್ತಿ ನಯ ವಿನಯತೆಯಿಂದ ಪೂಜಿಸಿದ್ದೆ ಆದರೆ ಬುದ್ಧಿದಾಯಕ ಫಲಗಳನ್ನು ಕೊಟ್ಟು ಕಾಪಾಡುವನು. ರಾಜೇಂದ್ರ, ಪಂಡಿತೋತ್ತಮರೇ, ತಾವು ಹೇಳಿದ ಹಾಗೆ ಆ ಬುಧ ಗ್ರಹವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಂತ್ರಿಯವರೇ, ಆ ಬುಧ ದೇವರಿಗೂ ಒಂದು ಪೂಜೆಯನ್ನು ಮಾಡಿಸುವಂತರ ಆಗಬಹುದು ಮಹಾಪ್ರಭು. ಬುಧ ದೇವರ ಪಾದಾರವಿಂದ ಗೋವಿಂದ ಪಾರ್ವತಾಪದೇ. ಪಂಡಿತೋತ್ತಮರೇ, ದಯವಿಟ್ಟು ತಿಳಿಸುವಂತರಾಗಿ ಪಂಡಿತೋತ್ತಮರೇ. ಹಾ,
ಗುರು ಮಾತೇಶ ಅಯ್ಯ ಗುರು ಭಗವಂತ ಗುರುವಿನ ಮಹಿಮೆಯನ್ನು ರಾಜೇಂದ್ರ, ಈ ಗುರುಗ್ರಹವು ಬಹಳ ಭಕ್ತಿಯಿಂದ ಪೂಜಿಸೆಯನ್ನು ಸಲ್ಲಿಸಿದ್ದೆ. ಆದರೆ ಇವನು ಒಳ್ಳೆ ಬುದ್ಧಿದಾಯಕವನ್ನು ಕೊಟ್ಟು ಕಾಪಾಡುವನೆಯ ರಾಜೇಂದ್ರ. ಪಂಡಿತ ತಮರಿ, ಆ ಗುರುವಿನ ಮಹಿಮೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಮಂತ್ರಿಯವರೇ, ಆ ಗುರುದೇವರಿಗೂ ಒಂದು ಪೂಜೆಯನ್ನು ಮಾಡಿಸುವಂತ ಮಹಾಪ್ರಭು. ಗುರುದೇವರ ಪಾದಾರವಿಂದ ಪಾರ್ವತಾಪದೇ. ರಾಜೇಂದ್ರ, ಪಂಡಿತ ತಮರಿ, ಗ್ರಹದ ಶುಕ್ರಗ್ರಹವನ್ನು ವಿಚಾರವನ್ನು ತಿಳಿಸುವೆ. ಹೇಳಿವಂತರಾಗಿ ಪಂಡಿತ ತಮರಿ. ಕಡಿಕೆ ಆಡ ಶುಕ್ರನೆಂಬುವನವನ ಸದ್ಗುರದ ರಾಜ ಕೇಳ. ಶುಕ್ರನೆಂಬುವನವನ ಸದ್ಗುರದ ರಾಜ ಕೇಳ. ರಾಜೇಂದ್ರ, ರಾಕ್ಷಸರಿಗೆಲ್ಲ ಗುರುವಾಗಿರುವ ರಾಜೇಂದ್ರ. ಪಂಡಿತ ತಮರಿ, ಹೇಳುವಂತರಾಗಿ ರಾಕ್ಷಸರಿಗೆಲ್ಲ ಗುರುವಾಗಿರುವನು. ಮಂತ್ರ ಸಂಜೀವಿನಿ ಇದರ ಹದ ಮಂತ್ರ ಸಂಜೀವಿನಿ ಇದರ ಹದ ಬೇಡಿದ ವರಗಳನ್ನು ಕೊಡುವನು ಶುಕ್ರದೇವ. ಬೇಡಿದ ವರಗಳನ್ನು ಕೊಡುವನು ಶುಕ್ರದೇವ. ರಾಜ ರಾಜ ಸತ್ಯವ್ರತ ಮಹಾರಾಜ. ರಾಜೇಂದ್ರ, ಪಂಡಿತ ತಮರಿ, ಶುಕ್ರಗ್ರಹ ಒಂದು ಪೂಜೆಯನ್ನು ಮಾಡಿಸಿದೆ. ಆದರೆ ನಯ ವಿನಯತೆ ಭಕ್ತಿಯಿಂದ ಫಲ ಪುಷ್ಪಾದಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿದೆ. ಆದರೆ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಪಂಡಿತ ತಮರಿ, ತಾವು ಹೇಳಿದ ಹಾಗೆ ಆ ಶುಕ್ರದೇವರ ಗ್ರಹವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಮಂತ್ರಿಯವರೇ, ಆ ಶುಕ್ರದೇವರಿಗೂ ಒಂದು ಪೂಜೆಯನ್ನು ಮಾಡಿಸುವಂತ ಮಹಾಪ್ರಭು. ಶುಕ್ರಗ್ರಹದ ಪಾದಾರವಿಂದ ಗೋವಿಂದ ಪಾರ್ವತಾಪದೇ. ರಾಜೇಂದ್ರ, ಪಂಡಿತ ತಮರಿ, 7-8ನೇ ಗ್ರಹವಾದ ರಾಹುಕೇತುಗಳ ವಿಚಾರಗಳನ್ನು ತಿಳಿಸುವನ್ನು ಕೇಳಿ. ದಯವಿಟ್ಟು ತಿಳಿಸುವಂತರಾಗಿ ಪಂಡಿತ ತಮರಿ. ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು
ಬರಿವರಯ್ಯ ಬಡಿಸು ಬರಿವರಯ್ಯ ರಾಜ ರಾಜ ಸತ್ಯವ್ರತ ಮಹಾರಾಜ. ರಾಜೇಂದ್ರ ಪಂಡಿತೋತ್ತಮರೇ, ರಾಹುಕೇತುಗಳಾದರೂ ಬಹಳ ಕ್ರೂರ ಗ್ರಹಗಳು. ಇವರಿಗೆ ಉದ್ದು ಉರಳಿ ನಿಟ್ಟು ಪೂಜೆ ಮಾಡಿಸಿದ್ದೇ ಆದರೆ, ನಯ ವಿನಯದಿಂದ ಬಹಳ ಭಕ್ತಿಯಿಂದ ಪೂಜೆ ಮಾಡಿಸಿದ್ದಾದರೆ ನಿನಗೆ ಶುಭದಾಯಕ ಫಲಗಳನ್ನು ಕೊಟ್ಟು ಕಾಪಾಡುವ ರಾಜೇಂದ್ರ. ಪಂಡಿತೋತ್ತಮರೇ, ಆ ರಾವು ಕೇತುಗಳ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಂತ್ರಿಯವರೇ, ಮಹಾಪ್ರಭು. ಆ ರಾವು ಕೇತುಗಳಿಗೆ ಒಂದು ಪೂಜೆಯನ್ನು ಮಾಡಿಸುವಂತ ನಾವು ಹೌದು ಮಹಾಪ್ರಭು. ಗೋವಿಂದನಿಕ್ರಿ ರಾಹು ಕೇತುಗಳ ಪದಾರ ಗೋವಿಂದ ರಾಜೇಂದ್ರ. ಪಂಡಿತೋತ್ತಮರೇ, 8 ಗ್ರಹದ ವಿಚಾರ ಆಗಿರಲಿ. ಮೊದಲು ಈ ಶನಿದೇವರಿಗೆ ಪೂಜೆಯನ್ನು ಮಾಡಿಸುವ ನಾವು, ನಂತರ ಅವರ ವಿಚಾರವನ್ನು ಹೇಳುವೆನು. ಪಂಡಿತೋತ್ತಮರೇ, ನಾವು ಹೇಳಿದ ಹಾಗೆ ಆ ಶನಿದೇವರಿಗೆ ಒಂದು ಪೂಜೆಯನ್ನು ಮಾಡಿಸುವಂತ ಮಂತ್ರಿ. ಆಗಬಹುದು ಮಹಾಪ್ರಭು. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಪರಮಾತ್ಮ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಪರಮಾತ್ಮ. ಕಾಕವಾಗದ ಶನಿದೇವ, ಕಾಕವಾಗದ ಶನಿದೇವ, ಕಲಿಯುಗ ಪುರುಷತೆ ಮಹಾಕಾಲುವ. ಜಯ ಜಯ ಮಂಗಳ ಜಯ 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 ಶುಭ ಮಂಗಳ ತಂದೆಯು ನೀನೆಯ ಶನಿದೇವ, ತಂದೆಯು ನೀನೆಯ ಶನಿದೇವ, ತಾಯಿಯು ನೀನೆಯ ಮಹಾತ್ಮ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಪರಮಾತ್ಮ. ಜಯ ಜಯ ಮಂಗಳ ಶನಿದೇವ, ಜಯ ಶಿವ ಮಂಗಳ ಮಹಾದೇವ. ದುಡ್ಡದ ದೇಶಕ ಶನಿದೇವ, ದುಡ್ಡದ ದೇಶಕ ಶನಿದೇವ, ಸಿದ್ಧದ ಪಾಲಿಪ ಜಯ ಜಯ ಮಂಗಳ ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಪರಮಾತ್ಮ. ಸತ್ಯ ಸಂಕಲ್ಪ ಶನಿದೇವರ ಪದಾರ ಗೋವಿಂದ ಪಾರ್ವತಾಪತೆಯೇ. ರಾಜೇಂದ್ರ, ಪಂಡಿತೋತ್ತಮರೇ, ಹೇಳಬಂದು ಕೇಳು ಶನಿಯ ವಿಚಾರವನ್ನ. ಕೇಳು ಸತ್ಯವ್ರತ ಶನಿಯ ಮಹಿಮೆಯ ಕೇಳು ಸತ್ಯವ್ರತ. ರಾಜೇಂದ್ರ, ಸತ್ಯವ್ರತ ಶನಿಯ ಮಹಿಮೆಯ ಕೇಳು ಸತ್ಯವ್ರತ ಶನಿಯ ಮಹಿಮೆಯ ಬೆಳುವೆನು ಮನವಿಟ್ಟು ನಾಲಿತು, ಬೇಳುವೆನು ಮನವಿಟ್ಟು ನಾಲಿತು. ಕಾಲ ಭೈರವ ಪೂಜೆ ಮಾಡುವ ಶನಿಯುತ
ಇವನ ಗಂಡನ ಎದರಿ ನಡುಗುವನು. ರಾಜೇಂದ್ರ ಪಂಡಿತ ಮರೆ ಹೇಳುವಂತರಾಗಿ ಶಾಂತನಾಗಿ 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 ನಾನು ಒಲಿಯಲು ಶಾಂತನಾಗಿ ನಾನು ಒಲಿಯಲು ಒಂದು ಜಿಲ್ಲದ ಭಾಗ್ಯ ಕೊಡುವ. ಕಾಲ ಭೈರವ ಪೂಜೆ ಮಾಡುವ ಶನಿಯು ತಾನೋ. ಹುಟ್ಟಿದಾಗಲೇ ನನ್ನ ಪಿತನಿಗೆ ಹುಟ್ಟಿದಾಗಲೇ ನನ್ನ ಪಿತನಿಗೆ ಹುಟ್ಟಿದಾಗಲೇ ನನ್ನ ಪಿತನಿಗೆ ಪುನರೋಧವ ಕೊಟ್ಟ ನೀತ. ಹುಟ್ಟಿದಾಗಲೇ ನನ್ನ ಪಿತನಿಗೆ ಪುನರೋಧವ ಕೊಟ್ಟ ನೀತ. ನೀಲಕಂಠನು 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 ಇವನ ಗಂಡನ ಎನದಿ ನಡುಗುವನು. ರಾಜೇಂದ್ರ ಅಡಿದತ್ತವರೇ ಶನಿದೇವರು ಜನಿತ ಕ್ಷಣ ತನ್ನ ತಂದೆಯಾದ ಸೂರ್ಯದೇವರು ತನ್ನ ಮಗನನ್ನು ನೋಡಲು ಹೋಗಿ 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 ತನ್ನ ಮಗನ ಕಪ್ಪು ರೂಪೆಂದು ಜನಿದ ಕ್ಷಣ ಜರಿದ ಕ್ಷಣವೇ ಸೂರ್ಯದೇವನಿಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತು. ರಾಜೇಂದ್ರ ಏನು ಸೂರ್ಯದೇವರಿಗೂ ಸಹ ಕುಷ್ಠರೋಗ ಪ್ರಾಪ್ತಿಯಾಗಿದೆ. ಹೌದು ರಾಜ. ಹೇಳಿ ಪಂಡಿತೋತ್ತಮರೇ, ರಥವನ್ನು ನಡೆಸುತ್ತಿದ್ದ ಸಾರಥಿಯವರಾದನು. ಏನು ಅಷ್ಟೇ ಹೇಗೆ ರಥಕ್ಕೆ ಕಟ್ಟಿದ ತುರುಗಳ ಕಣ್ಣುಗಳು ಕಾಣದಂತಾದವು. ರಾಜೇಂದ್ರ ಪಂಡಿತೋತ್ತಮರೇ, ರಥಕ್ಕೆ ಕಟ್ಟಿದ್ದ ಸಾರ್ಥಕಿಯು ಎಳವನಾದರಿ ಅಲ್ಲ, ಕುದುರೆಗಳು ಕಣ್ಣು ಕಾಣದಂತೆ ಆಗಿದೆ. ಹೇಳಿ ಇಷ್ಟಕ್ಕೆ ಋತೋಪವೇ ಏನು ಕೇಳು. ಹಿಂದೆ ನಿನ್ನ ವಂಶದವಾದ ನಳ ಹರಿಶ್ಚಂದ್ರ ಪುರೂರವ ಕಾರ್ತಿವೀರ್ಯಾನಿಗೆ ತರತರವಾದ ಕಷ್ಟಗಳನ್ನು ಕೊಟ್ಟುವನು ಆ ಶನಿದೇವರು. ರಾಜೇಂದ್ರ ಪಂಡಿತವರೇ, ಹಿಂದೆ ನನ್ನ ವಂಶದವರಾದ ನಳ ಹರಿಶ್ಚಂದ್ರ ಮಾಂಧಾತ ಪುರೂರವ ಇಂದಿದ್ದವರಿಗೆ ಕಷ್ಟ ಕೊಟ್ಟನೆ ಆ ಸರಿ. ಛೇ, ನಾಡಿದಿರಿ ಪಂಡಿತರೇ ಯನಮನಕ್ಕೆ ಸನ್ನುತ ವಲ್ಲದೆಯ. ಪಂಡಿತರೇ ಯನಮನಕ್ಕೆ ಸನ್ನುತ ವಲ್ಲದಯ ನಾಡಿದಿರಿ. ಪಂಡಿತರೇ, ಹುಟ್ಟಿದಾಗಲೇ ನನ್ನ ತಂದೆಗೆ ಕುಷ್ಠರೋಗವ ಕೊಟ್ಟ ಪ್ರಶ್ನನು. ಹುಟ್ಟಿದಾಗಲೇ ತನ್ನ ತಂದೆಗೆ ಕುಷ್ಠರೋಗವ ಕೊಟ್ಟ ಪ್ರಶ್ನನು. ಪಾಪಿಸನು ಚಂಡಾಳನು ದುರ್ಮಾರ್ಗಿಯೋ ನಾ ಕಾಣೆನು. ಪಾಪಿಸ್ತನೇ ಚಂಡಾಳನು ದುರ್ಮಾರ್ಗಿಯೋ ನಾ ಕಾಣೆನು. ನಾಡಿದಿರಿ ಪಂಡಿತರೇ ಯನಮನಕ್ಕೆ ಸನ್ನುತ ವಲ್ಲದೆಯ ನಾಡಿದಿರಿ. ಛೇ ಛೇ ಪಂಡಿತರೇ, ಇನ್ನು ಸಾಕು ಮಾಡಿ ನಿಮ್ಮ ಫಲಾಪಗಳನ್ನು. ಮಕ್ಕಳನ್ನು ಪಡೆಯುವುದು ಸುಖಕ್ಕೋ ಅಥವಾ ಕಷ್ಟಪಡುವುದಕ್ಕೋ? ಏನು ಹುಟ್ಟಿದ ತಕ್ಷಣವೇ ಎತ್ತಂತ ತಂದೆಗೆ ಕುಷ್ಠರೋಗ ಕೊಟ್ಟಂತ ಆ ಪಾಪಿ ಶನಿ ನೀಚ ಅಭಿನಯ ನಾನು ನೀವು ಪಂಡಿತೋತ್ತಮರೇ, ಯಾರಾದರೂ ಆ ಶನಿಯನ್ನು ನಿಂದಿಸಿದರೆ ಜರಿದಿದ್ದೆ. ಆದರೆ ಈ ನನ್ನ ರಾಜ್ಯಸಭೆಯಲ್ಲಿ ನಿಮ್ಮನ್ನು ಎಲ್ಲರೂ ಹೊರಗಾಕಬೇಕಾಗಿರೋದು ಎಚ್ಚರಿಕೆ. ಆಗ ಅವನು ಅಂತ ಶನಿ ಆಗಿದ್ದರೆ ಈ ನನ್ನ ರಾಜಸ್ಥಾನಕ್ಕೆ ಬಂದು ನನ್ನ ಮುಂದೆ ಹೇಳಲಿ, ನಾನೇ ಸಹ ನೋಡಿಕೊಳ್ಳುವೆನು. ನೀವೆಲ್ಲರೂ ಸಹ ಹೊರಡಿರಿ. ಬಿಡಲ್ವಾ? ಕೇಳಿದಿರೇ ಈ ಸೂರ್ಯ ಚಂದ್ರಾದಿಗಳಿರೋ
ಕೇಳಿದಿರಲ್ಲ ಈ ಅಷ್ಟದಿಕ್ಪಾಲಕರುಗಳಿರೋ ಭ್ರಷ್ಟ ನೋಡಿದ ಕಠೋರ ನುಡಿಗಳನ್ನು ಕಂಡಿರಲ್ಲ ಕಂಡಿರೇಲೈ ವನ ದೇವತೆಗಳಿರ ಕಂಡಿರೇಲೈ ದೇವರು ದೇವತೆಗಳಿರ ನೀಚ ನೋಡಿದ ಕಠೋರ ನುಡಿಗಳನ್ನು ಕೇಳಿದಿರೇಲೈ ಕಾಲಭೈರೇಶ್ವರನ ಪೂಜೆಗೆಂದು ಆಕಾಶ ಮಾರ್ಗದಲ್ಲಿ ಹೊರಟಾಗ ಭೂಲೋಕದಲ್ಲಿ ಯಾರೋ ಹಣವನು ನನ್ನನ್ನು ಮನವನ್ನಂತೆ ಜರಿಯುತ್ತಿರುವನಲ್ಲ ಇರಲಿ ನನ್ನ ಮಾಯಾಶಕ್ತಿಯಿಂದ ಆತನಾನೆಂಬುದನ್ನು ನೋಡಿದೆನು ಕಳಿಂಗ ರಾಜ್ಯವನ್ನು ಆಳುತ್ತಿದ್ದ ಗೋವಿಂದ ಶರ್ಮನ ಮಗನಾದಂತ ಸತ್ಯವ್ರತ ಸತ್ಯವ್ರತ ಶನಿ ಎಂಬೇಡಕ್ಷರವನ್ನು ಕೇಳಿದ ಮಾತ್ರದಲ್ಲಿ ಸುರ 330 ಕೋಟಿ ದೇವತೆಗಳೇ ಗಡ ನಡೆಯುವ ವಿಚಾರದಲ್ಲಿ ನರಹದ ಮನವಾದ ನೀನು ಗೆಲ್ಲಿ ನನ್ನ ಪುರೋಹಿತರೇ ನನ್ನ ವಿಚಾರವನ್ನು ಎಷ್ಟು ವಿಧವಾಗಿ ಹೇಳಿದರೂ ಸಹ ಅದನ್ನು ಲೆಕ್ಕಿಸದೆ ನನ್ನನ್ನು ಮನೆ ಬಂದಂತೆ ಜರಿಯುವಷ್ಟು ಶಕ್ತಿ ಸಾಮರ್ಥ್ಯ ನಿನ್ನಲ್ಲುಂಟಾಯಿತೇನೋ ಮದಂದು ಏನ್ ಹೇಳಿದೆ ಅವನು ಆತ ಅಂತಹ ಶಕ್ತಿಶಾಲಿಯಾಗಿದ್ದರೆ ನನ್ನ ರಾಜ್ಯಸಭೆಗೆ ಆಹ್ವಾನಿಸಲಿ ಎಂದು ಕರ್ತಾಂಡವನ್ನು ಮಾಡಿದೆಯಲ್ಲ ಮದಾಂಬ ಎಲ್ಲವೋ ಭ್ರಷ್ಟ ಸತ್ಯವ್ರತ ಆಧರಿಸಿ ಕರೆದವರ ಮನೆಗೆ ಬಾರದಿರುವನೇನೋ ಈ ಶನೇಶ್ವರ ಎಲ್ಲವೋ ಮದಾಂಬ ಕೆಲವೇ ಕ್ಷಣಗಳಲ್ಲಿ ನಿನ್ನ ರಾಜ್ಯಸಭೆಗೆ ಆಹ್ವಾನಿಸುತ್ತಿರುವೆನೋ ಎಲ್ಲವೋ ಶಾಂತಿಯೇ ಸಿದ್ಧರಾಗ ಭೂಲೋಕಕ್ಕೆ ಕೇಳು ನರ ಪಶು ನಿನ್ನ ಸೂಲೆ ಕೈವೆನು ಈ ಕ್ಷಣ ಮನಾಂದ ಕೇಳು ನರ ಪಶು ನಿನ್ನ ಸೂಲೆ ಗೈವೆನು ಈ ಕ್ಷಣ ಚಲವನ್ನು ಬಿಡದಲೆ ತನ್ನು ಮನದೊಳು ನಾಂ ಚಲವನ್ನು ಬಿಡದಲೆ ನರು ಮನದೊಳು ನಾವು ಚಲವ ಜಯಿಸುತ್ತಾ ಜನ ಮುದದೊಳು ನಾವು ಎಲ್ಲವೋ ಭ್ರಷ್ಟ ಚಲವ ಜಯಿಸುತ್ತಾ ಜನ ಮುದದೊಳು ನಾವು ಜರಿದೆಯನ್ನ ಕಳಲೆ ಮದಾಂಧನೆ ಜರಿದೆಯನ್ನ ಕಳಲೆ ಜರಿದೆಯನ್ನ ಕಳಲೆ ಜರಿದೆಯನ್ನ ಕಳಲೆ ಜರಿದೆಯನ್ನ ಕಳಲೆ ಸತ್ಯವ್ರತ ನೀಲಕಂಠನ ಪಾದ ಕಮಲವ ಮೊರೆ ಒಬ್ಬರು ಬಿಡುವುದಿಲ್ಲವೋ ನೀಲಕಂಠನ ಪಾದ ಕಮಲವ ಮೊರೆ ಒಬ್ಬರು ಬಿಡುವುದಿಲ್ಲವೋ ಜರಿದೆಯನ್ನ ಕಳಲೆ ತೊಂದರೆ ಜರಿದೆಯನ್ನ ಕಳಲೆ ಜರಿದೆಯನ್ನ ಕಳಲೆ ಜರಿದೆಯನ್ನ ಕಳಲೆ ಜರಿದೆಯನ್ನ ಕಳಲೆ ಕೆಲವು ದುರಾಂಕಾರಿಯಾದ ಸತ್ಯವ್ರತ ಧರ್ಮದ ಹನ್ನಮದದಿಂದ ನನ್ನನ್ನು ಜರಿಯುವಷ್ಟು ಶಕ್ತಿ ಸಾಮರ್ಥ್ಯ ನಿಲ್ಲನ್ನು ಉಂಟಾಯಿತೆ ಎಂಬುದಾಂತ ಕೆಲವು ಭ್ರಷ್ಟ ಪರಮಾತ್ಮ ನನ್ನ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಹರಿಯದರುವ ಅಷ್ಟೇ ಏಕೆ
ಅರಯನರುವ ಮದಾಂಧ ಬ್ರಹ್ಮನ ದಿಕ್ಕಾಗಿರುವಾಗ ಈಗಿರುವ ವಿಚಾರದಲ್ಲಿ ಅಲ್ಪ ಕಾಲದಲ್ಲಿ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ನರಹದಮನಾದ ನೀನು ಕೂಡಿದ ರಾಜಸಭೆಯಲ್ಲಿ ನನ್ನನ್ನು ಜರಿಯುವಷ್ಟು ಶಕ್ತಿ ಸಾಮರ್ಥ್ಯ ಉಂಟಾಯಿತೆ ಬಾನು ಜಾತ ಪಲಿಸೇನ ನೀನು ಕ್ರೂರನಾದೇಯ ಪರಮಾತ್ಮ ಬಾನು ಜಾತ ಪಲಿಸೇನ ನೀನು ಕ್ರೂರನಾದೇಯ ಪರಮಾತ್ಮ ನಾನು ಗೈದ ತಪ್ಪುಗಾಳನು ಕೆಣಿದೆ ನಾನು ಗೈದ ತಪ್ಪುಗಳನ್ನ ಮನ್ನಿಸಿ ಕಾಯಯ್ಯ ದೇವ ಮನುಜಾತ ಪರಮಾತ್ಮ ಪಾಲಿಸೇನ ನೀನು ಕ್ರೂರನಾದೇಯ ಹರಿದೇವ ನಿನ್ನ ತಾಯಿ ಪರಮಾತ್ಮ ಹರಿದೇವ ನಿನ್ನ ತಾಯಿ ನಿನ್ನ ತಂದೆ ಶನಿದೇವ ಪರಮಾತ್ಮ ನೀನೆ ತರಳನಪ್ಪ ಅಪರಾಧಗಳನ್ನ ಕ್ಷಮಿಸಿ ಕಾಯೋ ದೇವಾನೇ ಪರಮಾತ್ಮ ನಿನ್ನನ್ನು ಕಾಣದೆ ಈ ಸೇರಿದ ರಾಜ್ಯ ಪ್ರಜೆಯಲ್ಲಿ ನಿನ್ನನ್ನು ಎಳೆಯನು ಪರಮಾತ್ಮ ನನ್ನ ಅಪರಾಧವನ್ನು ಕ್ಷಮಿಸಬೇಕು ತಂದೆ ದೇವ ಏನೋ ದುರಾಂಕಾರಿ ಪರಮಾತ್ಮ ಹಿರಿದೇವ ಈ ಪಾಮರನ ಮೇಲೆ ಕರುಣೆಯಿಟ್ಟು ಪರಮಾತ್ಮ ಪರಮಾತ್ಮ ಹಿರಿದೇವ ದುರತ್ಮನಾಯ್ ಕಠೋರಲೇ ದುರತ್ಮನಾಯ್ ಮಹಾದೇವ ಬಿಡದೆ ಕೋಡುಗಳು ಬಿಡದೆ ಎರವಾದುರ ಅಹಂಕಾರಿ ಪರಮಾತ್ಮ ನಿರವಾಗಿ ಈ ಪಾಮರನ ಮೇಲೆ ಕರುಣೆ ಇಟ್ಟು ದಯವಿಟ್ಟು ನನ್ನನ್ನು ಕಾಪಾಡು ತಂದೆ. ಕಾಪಾಡುತ್ತೇನೆ ಮದಾಂಧ, ಕಾಪಾಡುತ್ತೇನೆ.
ನಿಮ್ಮನ್ನು ಕಾಣದೆ ಸೇರಿದೆನು ಜತೆಯಲ್ಲಿ ಮನ್ನಿಸೆನ್ನ ಪರಾದ ಶ್ರೀ ಶನಿ ದೇವ ಪರಮಾತ್ಮ. ನಿಮ್ಮನ್ನು ಕಾಣದೆ ಜರಿದೆನು ದೇವ ಮನ್ನಿಸೆನ್ನ ಪರಾದ ಶ್ರೀ ಶನಿ ದೇವ ಪರಮಾತ್ಮ ಶನಿದೇವ ಮನ್ನಿಸೆನ್ನ ಪರಾದ ಶ್ರೀ ಶನಿ ದೇವ ಪರಮಾತ್ಮ ಶನಿದೇವ ಪಾಮರನುಳ್ಳೋ ಕೃಪೆಯ ಶನಿದೇವ ಪಾಮರನುಳ್ಳೋ ಕೃಪೆಯ ದೇವ ಪರಮಾತ್ಮ ತಂದೆ ಕಾಪಾಡು ತಂದೆ ಕಾಪಾಡುತ್ತೇನೆ ಆತ್ಮನೆ ಕಠೋರ ಕೂಡ ದುರಾತ್ಮನೆ ಕಠೋರ ಕೂಡ ಕಠೋರ ಕೂಡ ಕಠೋರ ನನ್ನ ಚರಿತ್ರದ ದುರಾತ್ಮನೆ ಕಠೋರ ಕೂಡ ಕಠೋರ ಕೂಡ ಹೇಳಿ ಕಠೋರ ಶನಿ ಎಂಬೆರಡು ಅಕ್ಷರವನ್ನು ಕೇಳಿದ ಮಾತ್ರದಲ್ಲಿ ಗರುಡ ಗಂಧರ್ವ ಯಕ್ಷ ರಾಕ್ಷಸರ ಅನುಗುಣವಾಗಿ ಬೆದರಿ ಎಚ್ಚರ ಬೀಳುವಾಗ ನರಹದಮನಾದ ನೀನು ನನ್ನನ್ನು ಜರಿಯುವಷ್ಟು ಶಕ್ತಿ ಸಾಮರ್ಥ್ಯವು ಬಂದಿತೇನು ಮದಾಂಧ. ಎರವೋ ಸತ್ಯವ್ರತ ಹೇಳುವೆನು ಕೇಳು. ನಿನ್ನ ಬೆಂಗಾವಲಾಗಿ ನನ್ನ ಹನುಜನಾದ ಕೈಲಾಸವಾಸಾಯದ ಶಂಕರನೇ ತ್ರಿಶೂಲಧರನಾಗಿ ಬಂದು ನಿಂತರೂ ಸರಿಯೇ ಅದನ್ನು ನನ್ನ ಮಾಯಾಶಕ್ತಿಯಿಂದ ಬಂಧಿಸಿ ಅಷ್ಟೇ ಏಕೆ ಪರಮಾತ್ಮ ತಂದೆ ನಿನ್ನ ಕುಲದೈವನಾದ ಶ್ರೀಮನ್ನಾರಾಯಣನೇ ಪರಮಾತ್ಮ ಹರಿಯ ಶಂಕು ಚಕ್ರಧರನಾಗಿ ಬಂದರು ಸರಿಯೇ ಶನಿದೇವ ಅದನ್ನು ಸಹ ನಿನ್ನನ್ನು ಲೆಕ್ಕಿಸದೆ ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಒಳಗಿಸದೆ ಹೋದರೆ ನಾನು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದ್ದಕ್ಕೆ ಸಾರ್ಥಕವಾದರೂ ಏನು ಆಟ ಮಾಡಬೇಡ ಬಂದೆ ಆಟ ಮಾಡಬೇಡ ಹರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿ ದೇವ ಅಪರಾಧಗಳ ಮನ್ನಿಸೋ ಅಪರಾಧಗಳ ಮನ್ನಿಸೋ ತಂದೆ ಹರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ
ಎಷ್ಟು ಕಾಡಿ ಬೇಡಿದರೂ ಸಹ ಕರುಣೆಯೇ ತೋರಲ್ವಲ್ಲ ತಂದೆ. ಏನು ಮಾಡಲಿ ತಂದೆ? ಎಲ್ಲವೋ ಭ್ರಷ್ಟ ಶನಿದೇವ ಮದೊಂದನಲ್ಲಿ ಸತ್ಯ ನಿಚ್ಚಳ ಎಲ್ಲವ ದುರಾಂಕಾರಿ ಶನಿದೇವ ಕಾಪಾಡು ತಂದೆ. ಸುಧಾಚರಣ ಬೆದರಿಸಿಗಳ ಉದಿರ ಸತ್ಯವತನ ಮರಣ ಕಾಪಾಡು ತಂದೆ. ಎಷ್ಟು ಬೇಡಿದರು ಕಾಡಿದರು ಹಠ ಮಾಡಬೇಡ ತಂದೆ. ಈ ಪಾಮರರ ಮೇಲೆ ಕರುಣೆ ಇಟ್ಟು ದಯವಿಟ್ಟು ನನ್ನನ್ನು ಮನ್ನಿಸು ತಂದೆ. ಶನಿದೇವ ಮನ್ನಿಸುತ್ತೇನೆ ಮದಾಂಧ. ನಿಮ್ಮ ಬಾಲಕನೆಂದು ತಿಳಿದು ನನ್ನನ್ನು ಕಾಪಾಡು ತಂದೆ. ಕಾಪಾಡುತ್ತೇನೆ ಪರಮಾತ್ಮ. ಎಲ್ಲವ ಮದಾಂಧ ಕೂಡಿದ ರಾಜ್ಯಸಭೆಯಲ್ಲಿ ನನ್ನ ವಿಚಾರವನ್ನು ಹೇಳಿದರು ಸಹ ಲೆಕ್ಕಿಸದೆ ಕರತಾಂಡವನ್ನಾಡುತ್ತಾ ಪರಮಾತ್ಮ ಪಕ ನಗುತ್ತಾ ಪರಮಾತ್ಮ ಶನಿದೇವ ಕೂಡಿದ ರಾಜ್ಯಸಭೆಯಲ್ಲಿ ನನ್ನನ್ನು ಜರಿಯುವಷ್ಟು ಶಕ್ತಿ ಬಂದಿತ್ತೇನು ಮದಾಂಧ. ಇರಲಿ, ಅನ್ನ ಮದ, ಐಶ್ವರ್ಯ ಮದ, ತನುಮನದಿಂದ ನನ್ನನ್ನು ಜರಿದೆ ಅಲ್ಲವೇನು ಮದಾಂಧ. ಅಷ್ಟೇ ಏಕೆ ಉನ್ನತವಾದ ಈ ರಕ್ತ ನನ್ನನ್ನು ಕಾಪಾಡಬೇಕೆಂದು ನಿಮ್ಮ ಅಡಿದ ಅವರಿಗೆ ಇರಲಿ. ಯಾವ ಕರಗಳಿಂದ ನನ್ನ ಕರತಾಂಡವನ್ನಾಡಿದೆಯೋ ಬೇಡ ತಂದೆ. ಅದೇ ಕರಗಳಿಂದ ತುತ್ತು ಅನ್ನಕ್ಕೋಸ್ಕರ ಹೊರರ ಮನೆಯಲ್ಲಿ ಅರಸನೆ ಹೋದರೆ ನಾನು ಶನೇಶ್ವರನೇ, ಚಾಲದೇವಿ ಧರ್ಮ ಸಂಜಾತನೇ, ಸೂರ್ಯಕುಮಾರನೇ, ಇದು ಹೊರಬಾರದ ಕಕ್ಷೆಗಳನ್ನು ಕೋರದೆ ಹೋದರೆ ಕಾಕವಾಹನನೇ ಅಲ್ಲ. ಎಲ್ಲವೋ ಮದಾಂಧ ಮುಂದಿನ ಕಾರ್ಯವನ್ನು ನಿರೂಪಿಸುವೆನು. ಅಲ್ಲಿವರೆಗೂ ನನ್ನನ್ನು ಕಾಪಾಡದೆ ಹೊರಟೇ ಹೋದರಲ್ಲ ಶ್ರೀದೇವ. ಮಂತ್ರಿ ಮಹಾಪ್ರಭು ಏಕೆ ನಿಂದಿಸಿದೆ ಹಸನಿಯ, ಏಕೆ ನಾಂಜರಿದೆ ಅದೊರೆಯ, ಏಕೆ ನಿಂದಿಸಿದೆ ಮಂತ್ರಿ. ಜ್ಞಾನವಿಲ್ಲದ ನಿನ್ನ ಜರಿದು ಅಪಮಾನಕ್ಕೀಡಾದೆ ಹೇ ದೇವ. ಮಂತ್ರಿ ಜ್ಞಾನವಿಲ್ಲದ ನಿನ್ನ ಜರಿದು ಅಪಮಾನಕ್ಕೀಡಾದೆ ಹೇ ದೇವ. ಏಕೆ ನಿಂದಿಸಿದೆ ಹಸನಿಯ, ಏಕೆ ನಾಂಜರಿದೆ ಅದೊರೆಯ, ಏಕೆ ನಿಂದಿಸಿದೆ ಸೇರಿದ ಸಭೆಯೋಳು ಜರಿದು ಮತೀನ ನಾನಾದೆ ಹೇ ದೇವ. ಮಂತ್ರಿ ಸೇರಿದ ಸಭೆಯೋಳು ಜರಿದು ಮತೀನ ನಾನಾದೆ ಹೇ ದೇವ. ಏಕೆ ನಿಂದಿಸಿದೆ ಹಸನಿಯ, ಏಕೆ ನಾಂಜರಿದೆ
ಪರಮಾತ್ಮನನ್ನು ಜೇರಿದು ಕೆಟ್ಟೆನಲ್ಲದೆ ಮಂತ್ರಿ. ಮಹಾಪ್ರಭು, ಹೇರಲಿ, ಎಂದಿಗೆ ಆ ಪರಮಾತ್ಮನು ನಮ್ಮ ಮೇಲೆ ದಯ ಬರುವುದು ನೋಡಿಕೊಳ್ಳೋಣ. ಮಂತ್ರಿ, ಮಹಾಪ್ರಭು, ನನಗಾದರೂ ಆಯಾಸವಾಗಿರುವುದು, ರಾಣಿ ಅಂತಃಪುರಕ್ಕೆ ಹೋಗುವೆನು. ನೀನಾದರೂ ಈ ರಾಜ್ಯಭಾರದ ಕ್ರಮವನ್ನು ನೋಡಿಕೊಂಡಿರು. ಆಗ ಮಹಾಪ್ರಭು, ನಿಮ್ಮ ಅಪ್ಪಣೆಯಂತೆ ಆಗಲಿ. ಆಗಲಿ ಮಂತ್ರಿ. ಶ್ರೀ ತುಳಸಿ ಮಾತೆ ಶುಭಮಯ ತಾಯೇ ಶುಭೋದಯ ಸುಂದರ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಮಾನಿಕೆ ಮಾನಿಕೆ ಮಂಗಳಾಂಗಿ ಸುಧಾತೆ ಮಾನಿಕೆ ಮಂಗಳಾಂಗಿ ಸುಧಾತೆ ಮಂಜುಳ ಸುರಗರ ದುರ್ಗೆ ಸನದುಗೆ ಮಾನಿಕೆ ಮಂಗಳಾಂಗಿ ಸುಧಾತೆ ಮಂಜುಳ ಸುರಗರ ದುರ್ಗೆ ಸನದುಗೆ ಭಾಗ್ಯ ಪ್ರದಾತೆ ಭಾಗ್ಯದಾತೆ ಪರೆಯೋ ದೇವಿ ಭಾಗ್ಯ ಪ್ರದಾತೆ ಪರೆಯೋ ದೇವಿ ಸುರಮುನಿ ಪೂಜಿತೆ ಶ್ರೀ ತುಲಾ ದೇವತೆ ಸುರಮುನಿ ಪೂಜಿತೆ ಶ್ರೀ ತುಲಾ ದೇವ ಶ್ರೀ ತುಳಸಿ ಮಾತೆ ಶುಭಮಯ ತಾಯ ಶುಭೋದಯ ಸುಂದರಿ ತಾಯ ತಾಯ ಶ್ರೀ ತುಳಸಿ ಮಾತೆ ಅಮ್ಮ ಅಮ್ಮ ಜಗಜ್ಜನಿ, ನನ್ನ ಪತಿದೇವರಿಗೆ ಯಾವ ತೊಂದರೆ ಬಾರದಾಗಿ ನೋಡಿಕೊಳ್ಳಬೇಕು ತಾಯಿ. ಮನಸರ ಪಾಡುವೆ ಮನಸಾರ ಪಾಡುವೆ ಅಮ್ಮ ತಾಯೇ ಶ್ರೀ ತುಳಸಿ ಮಾತೆ ತಾಯೇ ಮನಸರ ಪಾಡು ಮನಸಾರ ಪಾಡುವೆ ಅಮ್ಮ ತಾಯೇ ದೇವಿ
ನಾವು ನಂಬಿದೆವಮ್ಮ ಅಮ್ಮ ಜಗಜ್ಜನನಿ ನಿನ್ನನ್ನು ನಾವು ನಂಬಿದೆವಮ್ಮ ಅಮ್ಮ ತಾಯಿ ನಿನ್ನನ್ನು ನಾವು ನಂಬಿದೆವಮ್ಮ ಶರಣರ ಕೈಲಿಲ್ಲ ಬೇಡವಮ್ಮ ಶರಣರ ಕೈಲಿಲ್ಲ ಬೇಡವಮ್ಮ ಮನಸನ ಪಾಡುವೆ ಮನಸನ ಪಾಡುವೆ ಅಮ್ಮ ತಾಯೇ ನನ್ನ ಮುತ್ತೈದ ಭಾಗ್ಯವಮ್ಮ ಈ ನನ್ನ ಮುತ್ತೈದ ಭಾಗ್ಯವಮ್ಮ ನಿನ್ನ ಮುತ್ತೈದ ಭಾಗ್ಯವಮ್ಮ ಇಳಿಯನ ಕಾಯುವ ಭಾರವು ನಿನ್ನದಮ್ಮ ಇಳಿಯನ ಕಾಯುವ ಭಾರವು ನಿನ್ನದಮ್ಮ ಮನಸರ ಪಾಡುವೆ ಪನಸಾರ ಪಾಡುವೆ ಅಮ್ಮ ತಾಯೇ ದೇವಿ ಅಮ್ಮ ಮಂಗಳಾರತಿ ಆದರೂ ತಟ್ಟನೆ ಹಾರಿ ಹೋಯ್ತಲ್ಲ ಆಹಾ ಏನೂ ಕಾರಣವಿರಬಹುದು ನನ್ನ ಪತಿ ದೇವರಿಗೆ ಏನಾದರೂ ತೊಂದರೆ ಆಯ್ತೆ ಅಮ್ಮ ಜಗಜ್ಜನಿನಿ ಕರುಣಿಸುದೇವಿ ಜನ ಮರತ ಮನ ನಂಬಿದೆನೋ ಮಾತಾ ಎನ್ನ ಶರಣರಗಾಲೋ ದೇವಿ ಅಮ್ಮ ಜಗಜ್ಜನಿ ಕರುಣಿಸುದೇವಿ ಜನ ಮರತ ಮನ ನಂಬಿದೆನೋ ಮಾತಾ ಎನ್ನ ಶರಣರಗಾಲೋ
ಆಹೋ, ಏನಿದು? ನನ್ನ ಪ್ರಾಣಕ್ಕಂತರೂ ಇನ್ನೂ ಬಾರಲೇ ಇಲ್ಲವಲ್ಲ, ಕಾರಣವೇನಾಗಿರ್ಬೋದು? ಪ್ರಾಣೇಶ್ವರ, ಇದು ನಿಮ್ಮ ಪಾದಪದ್ಯ. ದೇವಿ, ನಿನಗೆ ಮಂಗಳವಾಲಿ ಮೇಲೆ ಹೇಳು. ಪ್ರಾಣೇಶ್ವರ ದೇವಿ, ಚಿಂತೆಯಾತ ಚಂದ್ರ, ಚಿಂತೆಯಾತ ಕಿಂತು ನಿಮಗೆ ಪ್ರಾಣಾಲು ಚಿಂತಾಗಿರವೋ ಮನದಾಗಿ ವಾರಾವನ್ನ ಕೇಳಿ ಪತಿದೇವರೇ ಚಂದ್ರ, ಮನದಾಗಿ ದೇವಿ, ದೇವಿ, ಮನದಾಗಿ ದೇವಿ, ದೇವಿ, ಚಂದ್ರ, ಚಂದ್ರಾಶಿ, ಮನದಾಗಿ ವಾರಾವನ್ನ ಕೇಳಿ ಮನದಾಗಿ ವಾರಾವನ್ನ ಕೇಳಿ ಚಂದ್ರಾಶಿ, ಪ್ರಾಣೇಶ್ವರ, ದೇವಿ, ನಿಮ್ಮ ಮುಖಕಮಲವು ಚಂದಾವರಿಂತಿದ್ದ ನಿಮ್ಮ ಮುಖಕಮಲವು ಬಾಡಿ ಹೋದ್ರೂ ಕಾರಣವೇ ಸ್ವಾಮಿ. ಚಂದ್ರ, ಸ್ವಾಮಿ, ನಿನ್ನೊಡನೆ ನಾನು ಏನೆಂದು ಹೇಳಲಿ? ಸ್ವಾಮಿ, ಮಂತ್ರಿ ಸೇನಾಪತಿಗಳೇನಾದ್ರೂ ನಿಮಗೆ ತೊಂದರೆ ಮಾಡಿದರೆ, ಇಲ್ಲ ದೇವಿ, ಅಥವಾ ಪ್ರಜೆಗಳೇನಾದ್ರೂ ನಿಮಗೆ ತೊಂದರೆ ಮಾಡಿದರೆ, ಅದೂ ಇಲ್ಲ ದೇವಿ. ಅಲ್ಲದೆ ಅರಮನೆಯಲ್ಲಿ ನರ್ತನ ಮಾಡುತ್ತಿರುವ ನರ್ತಕಿಯರೇನಾದ್ರೂ ಅವಮಾನವಾಯಿತೆ ಸ್ವಾಮಿ? ಇಲ್ಲ ಬೇಗನೆ ಚಂದ್ರಾಶಿ, ಹೇಳುವಂತರಾಗಿ. ದೇವಿ, ನಿನ್ನೊಡನೆ ನಾನು ಏನಂತ ತಾನೇ ಹೇಳಲಿ ದೇವಿ? ಬೇಗನೆ ಹೇಳುವಂತರಾಗಿ ಸ್ವಾಮಿ. ನನ್ನ ರಾಜ್ಯಸಭೆಯಲ್ಲಿ ನನಗೆ ಎಡಭುಜವೂ ಎಡನೇತ್ರವೂ ಒದರುತ್ತಿರುವುದು. ಅದಕ್ಕೋಸ್ಕರವಾಗಿ ಅರಮನೆಯಲ್ಲಿರುವ ಪಂಡಿತೋತ್ತಮರನ್ನು ನನ್ನ ಆಸ್ಥಾನಕ್ಕೆ ಬರಿ ಮಾಡಿದೆನು. ಆ ಪಂಡಿತೋತ್ತಮರು ನವಗ್ರಹದ ವಿಚಾರವನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ದೇವಿ, ಪಂಡಿತರೇ, ತಿಳಿಸುವಂತರಾಗಿ ಅಂತ ನಾನು ಸಹ ಕೇಳಿದೆನು. ಹೇಳುವಂತರಾಗಿ ಅವರು 1 ರಿಂದ 8ನೇ ಗ್ರಹವರೆಗೂ ನವಗ್ರಹದ ವಿಚಾರವನ್ನು ಹೇಳಿದರು. ದೇವಿ, 9ನೇ ಗ್ರಹವಾದರೂ ಆ ಶನಿದೇವರನ್ನು ಹೇಳಿದ ನವಗ್ರಹದ ವಿಚಾರವನ್ನು ನನ್ನ ಮನಸ್ಸಿಗೆ ಹಿಡಿಲಿಲ್ಲ ದೇವಿ. ಆದರೆ ಆ ಶನಿದೇವರನ್ನು ಈ ಕೂಡಿದ ಸಭೆಯಲ್ಲಿ ಜರಿದರು ದೇವಿ. ಆ ಶನಿದೇವರಾದರೂ ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟೇ ಕೊಡುತ್ತೇನೆ ಎಂದು ಶಪಥಗೈದು ತುತ್ತು ತುತ್ತಿಗೆ ಅನ್ನವಿಲ್ಲದೆ ಹೆಂಡತಿ ಒಂದು ಕಡೆ ನೀನೊಂದು ಕಡೆ ಅಲಿಯುವಂತೆ ಮಾಡದಿದ್ದರೆ ನಾನು ಶನಿದೇವರೇ ಅಲ್ಲ ಎಂದು ಎಷ್ಟು ಬೇಡಿಕೊಂಡರೂ ಸಹ
ನನಗೆ ಶಪಥವನ್ನು ಗೈದು ಹೊರಟೇ ಹೋದರು ದೇವಿ. ಇದಕ್ಕೆ ಏನು ಮಾಡುವುದು ದೇವಿ? ಸ್ವಾಮಿ ದೇವಿ ಪ್ರಾಣೇಶ್ವರ ಚಂದ್ರಹಾಸೆ ಶಿವ ಶಿವ ನಿಮ್ಮಗಿಂತ ಮನಬುದ್ಧಿ ಬರಬಹುದೇ ಚಂದ್ರಹಾಸೆ ಶಿವ ಶಿವ ನಿಮ್ಮಗಿಂತ ಮನಬುದ್ಧಿ ಬರಬಹುದೇ ಮುಂದೆ ಮಾಡೋದು ನೀವೇ ಹೇಳಿ ಸ್ವಾಮಿ. ನೀವೇ ಹೇಳಿ ಸ್ವಾಮಿ. ಚಂದ್ರಹಾಸೆ ಚಂದ್ರಹಾಸೆ ಹೇಳುವಂತಳ ಕುಲಸ್ವಾಮಿಯಾದಂತ ಹರಿಯಂತ ಪೂಜಿಸಿ ದೇವಿ ಕುಲಸ್ವಾಮಿಯಾದಂತ ಹರಿಯಂತ ಪೂಜಿಸಿ ನಮ್ಮಯ ಕಷ್ಟಗಳ ಪರಿಹರಿಸೋ ದೇವಾ. ಪರಿಹರಿಸೋ ದೇವಾ. ದೇವಿ ಸ್ವಾಮಿ ಚಂದ್ರಹಾಸೆ ಪ್ರಾಣೇಶ್ವರ ಮುಂದೇನು ಮಾಡುವುದು ದೇವಿ? ಪ್ರಾಣೇಶ್ವರ ನಮ್ಮ ಕುಲದೈವನಾದಂಥ ಶ್ರೀಮನ್ನಾರಾಯಣನ ಧ್ಯಾನಿಸೋಣ ನಡೀರಿ. ಆ ಶನಿದೇವರಿಂದ ಬರುವ ಕಷ್ಟಗಳನ್ನು ದೂರ ಮಾಡುವನು, ಆತನನ್ನು ಪ್ರಾರ್ಥಿಸೋಣ ಬನ್ನಿ. ಚಂದ್ರಹಾಸೆ ನಿನ್ನ ಇಷ್ಟದಂತೆ ಆಗಲಿ. ಆ ಶ್ರೀಮನ್ನಾರಾಯಣನು ಸಹ ಪ್ರಾರ್ಥಿಸೋಣ ಹಾಗೆ ನಡೆಯಿದೆ. ಆಗಲಿ ಸ್ವಾಮಿ. ದೇವಾ ಸ್ವಾಮಿ ದಯ ಮಾಡಿ ವರ ನೀಡೆಯ ಶಿವ ಶಂಕರ ರೂಪಾದರ ನಿನ್ನ ಮನಸಾರವಗಳು ನಿನ್ನ ಪದಿ ಸ್ವಲ್ಪ ನಾ ಬಂದೆವೋ ಸ್ವಾಮಿ ದಯ ಮಾಡಿ ವರ ನೀಡೆಯ ಶಿವ ಶಂಕರ ರೂಪಾದರ ನಿನ್ನ ಮನಸಾರವಗಳು ಹರಿಯ ನಾನಿಲ್ಲ ಬೇಡುವೆವು ಹರಿಯ ನಾನಿಲ್ಲ ಬೇಡುವೆವು ಬಂದು ಶರಣಾರ ನಿನ್ನ ಭಕ್ತಾರ ಬಂದು ಶರಣಾರ ಕಾಪಾಡೆಯ ನಿನ್ನ ಪದಿ ಸ್ವಲ್ಪ ನಾ ಬಂದೆವೋ ಸ್ವಾಮಿ ದಯ ಮಾಡಿ ವರ ನೀಡೆಯ ಶಿವ ಶಂಕರ ರೂಪಾದರ ನಿನ್ನ ಮನಸಾರ ಮಗಳು ನಿನ್ನ ಮೌನವುವೇ ಸ್ವಾಮಿಯೇ ನಿನ್ನ ಮೌನವುವೇ ಸ್ವಾಮಿಯೇ ಒಂದು ಶರಣಾರ ಒಂದು ಭಕ್ತಾರ ಕಾಪಾಡೆಯ ನಿನ್ನ ಬಲಿ ಸ್ವಲ್ಪ ನಾವಂದೆವಾ ಸ್ವಾಮಿ ದಯ ಮಾಡಿ ವರ ನೀಡೆಯ ಶಿವ ಶಂಕರ ರೂಪಾದರ ಮನಸ